गुरु साक्षात् परब्रह्म तस्मै श्री गुरुवे तस्मै श्री गुरुवे नमः। कौशल्या कृष्णा पूर्वा सत्या कर्तव्यं शार्दूल कर्तव्यं दैवमात्मे ಬೆಳಗದಿದೆ ಪಂಚಾಕ್ಷರ ಜ್ಯೋತಿ ಬೆಳಗುದಿದೆ ಪಂಚಾಕ್ಷರ ಜ್ಯೋತಿ
ಕೃಷ್ಣ ಕಮಲಾಕಾಂತ ಶ್ರೀ ಉತ್ತರಪಾದ ನಾನಂದಿನಿ ಕರುಣಿಸಿ ಕಾಯೋ ನನ್ನಪ್ಪ ದೇವನೇ ಕರುಣಿಸಿ ಕಾಯೋ ನನ್ನಪ್ಪ ದೇವನೇ ಶ್ರೀದೇವಿ ಮಾತೆ ನಮ್ಮಂತ ಬಡವರ ಕೂಗು ನಿನಗೆ ಕೇಳಿಸಲಾರದೆ ತಾಯಿ. ನಮ್ಮಣ್ಣನಿಗೆ ವಿದ್ಯಾಭ್ಯಾಸ ಬಂದು ಕೊಟ್ಟಿದ್ಯಾ, ಅಷ್ಟೇ ಅಲ್ಲದೆ ಒಳ್ಳೆಯ ನೌಕರಿಯನ್ನು ಕರುಣಿಸಿ ಅಂತ ನಾನಿನಲ್ಲಿ ಬೇಡುತ್ತಾ ಇದ್ದೇನೆ. ಕಣ್ಣಂದರೆ ನಾವು ತಂದೆಯನ್ನು ಕಳೆದುಕೊಂಡ ತಪ್ಪಲೆ ಆತ ತಂದೆಯ ಪೋಷಣೆಯಲ್ಲಿ ಬೆಳೀತಾ ಇದ್ದೇವೆ. ನಮ್ಮನ್ನು ಕರುಣಿಸುವಂತ ಕಾಪಾಡು ಅಂತ ನಾನಿನಲ್ಲಿ ತೆರಗೊಂಡಿರ್ಬೇಕಂತ, ಅಷ್ಟೇ ಅಲ್ಲದೆ ನನ್ನನ್ನು ದೀರ್ಘ ಸುಮಂಗಲಿಯನ್ನಾಗಿ ಮಾಡುವಂತ ನಿನ್ನಲ್ಲಿ ಬೇಡ್ಕೋತಾ ಇದ್ದೇನೆ ತಂದೆ. ಅಪ್ಪ ಈಗ ತಾನೇ ದೇವಿಯ ಪೂಜೆಯನ್ನು ಮಾಡಿಸಿದ್ದೇನೆ, ಬನ್ನಿ ಆ ತಾಯಿಗೆ ನಮಸ್ಕರಿಸಿ ಪ್ರಸಾದ ಕೊಡು. ಪ್ರಸಾದ ನಿಮ್ಗೆ ಎಲ್ಲಿ ಬಂದಿನಿ ಬಚ್ಚಾಕುರ್ತು ಮಗನೇ ಹುಷಾರ್. ಅಮ್ಮ ಜಗದಂಬೆ, ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಕಾಪಾಡಿ ತ್ರಿಪುರ ವಿಜಯದ ನೀನು ಮಾ ಮಹೇಶ್ವರಿ ಅಮ್ಮ. ಬಡತನದ ಭಾವನೆಯಲ್ಲಿ ತೋಲಾಡುತ್ತಿರುವ ನನ್ನ ಜೀವನ ಕಣ್ಣೀರಿನ ಕಡಲಾಗಿ ಇಂದು ನಿನ್ನ ಪಾದ ಸೇರುತ್ತಿದೆ ಅಮ್ಮ. ನನ್ನೆರಡು ಕಣ್ಣುಗಳಿದ್ದಿರುವ ನನ್ನ ಕಂದ ಮಗಳ ಬಾಳು ಬರೇ ಗೋಳು. ಸಾಕಷ್ಟು ಮಗನಿಗೆ ಸಾಲಿ ಕಲಿಸಿ ಇಂದು ಸಾಲಗಾರರ ಮಗನಾಗಿ ಕುಂತೆ. ವಯಸ್ಸಿಗೆ ಬಂದ ಮಗಳ ತಲೆ ಮೇಲೆ 2 ಅಕ್ಷಿತ ಹಾಕಬೇಕೆಂದರೆ ವರದಕ್ಷಿಣೆ ಎಂಬ ರಾಕ್ಷಿತ ರುದ್ರ ಅವತಾರ ತಾಳಿದೆ ನನ್ನ ಬಾಳಿನಲ್ಲಿ. ಅಮ್ಮ, ಅವರನ್ನು ಕಾಪಾಡೋ ಭಾರ ನಿನ್ನದಮ್ಮ, ನಿನ್ನದು. ಅಪ್ಪ, ನೀನೀಗ ಅಷ್ಟೊಂದು ಮನಸ್ಸಿಗೆ ತಾಪವನ್ನು ಮಾಡಿಕೊಳ್ಳಬೇಡಪ್ಪ. ನೋಡು, ನೀನು ಇಷ್ಟೊಂದು ಮನಸ್ಸಿಗೆ ತಾಪವನ್ನು ಮಾಡಿಕೊಳ್ಳೋದು ಸರಿಯಲ್ಲ. ದೇವರು ಒಂದು ದಿವಸ ಮಾತ್ರ ನಮ್ಮ ಮೇಲೆ ಕಣ್ಣು ತೆರೆದಿದ್ದಾನೆ. ಅಲ್ಲಿವರೆಗೂ ನೀನು ಸ್ವಲ್ಪ ಸಮಾಧಾನದಿಂದಿರಬೇಕಪ್ಪ. ಮಗಳೇ ಸರಿತಾ, ಸರ್ಕಾರದ ಸೇವೆ ಮಾಡಬೇಕಂದರೆ ದೈವ ಬಲ ಬೇಕಮ್ಮ.
ನನ್ನ ಮಗ ಕುಬೇರಾನಂದವರು ಸಾಕಷ್ಟು ಜನ ಓದಿ ನಿರುದ್ಯೋಗಿಗಳಾಗಿ ಕೂತಿದ್ದಾರೆ ಈ ಸಮಾಜದಲ್ಲಿ. ಇಂಥ ಒಬ್ಬ ಮಗ ಮನೆ ಬಿಟ್ಟು 1 ವಾರ ಆಯಿತು. ಆದರೆ ಅವನ ನೌಕರಿ ವಿಷಯ ಏನಾಯಿತು ಆ ಭಗವಂತನಿಗೆ ಗೊತ್ತು. ಅಪ್ಪ ಅಲ್ಲಿ ನೋಡು, ಅಣ್ಣನನ್ನು ನೀನು ನೆನೆಸಿಕೊಳ್ತಾ ಇದ್ದೀಯ. ನೆನೆಸಿದ್ರೋಗೆ ನನ್ನ ಅಣ್ಣ ಬಂದೇ ಬಿಟ್ಟ. ಈಗಲೇ ಬಂದೆ ನನ್ನ. ಹೌದು ತಂಗಿ. ಏಕಪ್ಪ ಮಗ ಕುಬೇರ ತಂಗಿಯ ಜೊತೆ ಏಕೋ ಭಯಪಟ್ಟವರಂತೆ ಮಾತನಾಡುತ್ತಿರುವಲ್ಲ. ಇಂದು ನಿನ್ನ ಮುಖ ಏಕೆ ಸಪ್ಪಗದಿಂದ ಕಾಣುತ್ತದೆ. ಹೋದ ಕೆಲಸ ಏನಾಯ್ತಪ್ಪ? ಹೋದ ಕೆಲಸದ ವಿಷಯ ಕೇಳುತ್ತೇನಪ್ಪ. ಮಣ್ಣಿನ ಮಗ ಬಂದಿಗೆ ಮರೆಯಾದಂತೆ ಕೂಲಿಯವರ ಮಗ ಕೂಲಿಯ ಮಾಡಿದಪ್ಪ. ಅಂದರೆ ಲಂಚ 2 ಅಕ್ಷರದಲ್ಲಿ ಮುಳುಗಿ ಹೋಗಿದೆಯಪ್ಪ ಇಂದಿನ ಶ್ರಮಿಕ ಸಮಾಜ. ಅಂದರೆ ನಿನ್ನ ಮಾತಿನ ಅರ್ಥ ಲಂಚವನ್ನು ಕೈ ಎತ್ತಿ ಕೊಡಲಾಗದೆ ಮುಖ ಎತ್ತಿರಿಗಿಸಿ ಬಂದನಪ್ಪ ಈ ನಿನ್ನ ಮಗ ಕುಬೇರ. ಕಸ ಹೊಡೆಯನೆಂದು ಹಿಡಿದು ತಲೆ ಮುಟ್ಟುವರೆಗೆ ಮೆಟ್ಟಿ ನಿಂತಿದೆಯಪ್ಪ ಲಂಚ. ಸಿರಿತನದ ಸೋಗಿನಲ್ಲಿ ಶ್ರೀಮಂತರ ಮಕ್ಕಳು ತಮ್ಮೆತ್ತರಿಗೆ ಹಣ ಸುರಿದು ತನ್ನ ಜಾಗಕ್ಕೆ ಹೊತ್ತುಕೊಂಡು ಬಿಟ್ಟರು. ಅಂದಾಗ ಈ ಬಡವರ ಮಗನಿಗೆ ಎಲ್ಲದ ದೊರೆಯುತ್ತದೆಯಪ್ಪ ನೌಕರಿ. ತಂದುಕೊಳ್ಳಪ್ಪ, ಸಮಾಧಾನ ತಂದುಕೋ. ಕಷ್ಟಪಟ್ಟವರಿಗೆ ಇಂದಿಲ್ಲ ನಾಳಾದರೂ ಒಂದು ಕೆಲಸ ಸಿಕ್ಕೇ ಸಿಗುತ್ತದೆ ಎಂಬುದು ದೈವ ಮಾನವರ ಧರ್ಮ. ಅಪ್ಪ ಎಂತದ್ರೆ ಈ ಹಾಳದಿ ಹೆಸರು ನನ್ನ ಮುಂದೆ ನಮ್ಮಂತ ಬಡವರ ಪಾಲಿಗೆ ಕಲ್ಲಾಗಿ ಗುರುತಾಳೆ. ಬಡವರು ಎಣ್ಣ ದೀಪವನ್ನು ಹಚ್ಚಿ ಬೇಡಿಕೊಳ್ಳುತ್ತಾರೆ. ಅದ ಶ್ರೀಮಂತರು ತುಪ್ಪದ ದೀಪವನ್ನು ಹಚ್ಚಿ ಬೇಡಿಕೊಂಡರೆ ಬೇಡಿದವರನ್ನು ಕೊಡ್ತಾಳೆ ಇಲ್ಲಿನ ಮಂಗದೇವಿ. ಕುಬೇರ, ಇಂಥ 3 ಲೋಕವನ್ನು ನುಂಗಿ ನೀರು ಕುಡಿದ ದೇವಾನ ದೇವತೆಗಳೇ ಲಂಚದ ಕೊಂಚಾಗಿ ನಿಂತಿರುವಾಗ ನನಗೆ ಅವರು ನಿರ್ತಾಳ ಇಲ್ಲಿನ ದೇವಿ. ಹೇಳಪ್ಪ ಹೇಳು. ಕುಬೇರ, ದೇವರಿಗೆ ಹಾಗೆಲ್ಲ ನಿಂದಿಸಬಾರದಪ್ಪ. ಕಷ್ಟಪಟ್ಟವರಿಗೆ ಇಂದಿಲ್ಲ ನಾಳೆಯಾದರೂ ಒಂದು ಒಳ್ಳೆ ಕೆಲಸ ಸಿಕ್ಕೇ ಸಿಗುತ್ತದೆ ಎಂಬುದು ದೇವ ಮಾನವರ ಧರ್ಮ. ಅದು ನಿನ್ನ ಹುಚ್ಚು ಕಲ್ಪನೆಯಪ್ಪ. ಕಷ್ಟಪಟ್ಟು ಓದಿ ವಿದ್ಯಾವಂತರಾದ ನನ್ನ ತೋರಿಸಿಕೊಳ್ಳಿಲ್ಲಪ್ಪ ಇದೇ ಸಮಾಜದಲ್ಲಿ. ಕಷ್ಟಪಟ್ಟು ಕಾಪಿ ಮಾಡಿ ಪಾಸಾದ ಬಂಡ ಶ್ರೀಮಂತರ ಮಕ್ಕಳಿಗಿದೆಯಪ್ಪ ಇಂದಿನ ಸಮಾಜದಲ್ಲಿ ಬೆಲೆ. ನಾನು ಪ್ರತಿಯೊಂದು ಪರೀಕ್ಷೆಯಲ್ಲಿ ಪಾಸ್ ಆಗಿ ಮಾರ್ಕಸ್ಗಳೆಲ್ಲ ಸರ್ಕಾರದ ಎದುರಿಗೆ ಇಟ್ಟು ಸತ್ಯದ ದಾರಿಯನ್ನು ಕೇಳಿದರೆ ಕತ್ತಿಗೆ ಕೈ ಕೊಟ್ಟು ತಮ್ಮ ಬೊಕ್ಕಸವನ್ನು ತುಂಬುವ ಶ್ರೀಮಂತರ ಮಕ್ಕಳಿಡುತ್ತದೆಯಪ್ಪ ಇಂದಿನ ಸರ್ಕಾರ. ಅಂದಾಗ ಸುಖ ಹೇಗೆ ದೊರೆಯುತ್ತದೆಯಪ್ಪ ಈ ನಿನ್ನ ಬಡ ಕುವರನಿಗೆ. ಸಮಾಧಾನ ತಂದುಕೊಳ್ಳಪ್ಪ, ಸಮಾಧಾನ ತಂದುಕೋ. ನೀನಾಡಿದ ಮಾತು ನಿಜವಿದೆ ಕುಬೇರ. ಆದರೆ ಏನು ಮಾಡುವುದು? ಬ್ರಹ್ಮ ನಿನ್ನ ಹಣೆ ಬರದಲ್ಲಿ ಇದಿ ಲಿಖಿತ ಹೀಗೆ ಬರೆದಿರುವಾಗ ಯಾರೇನು ಮಾಡೋದು? ಅದು ನಿನ್ನ ಪ್ರಾರಬ್ಧ ಕರ್ಮ. ಕೋಟಿ ವಿದ್ಯೆ ಕಲಿತರು ಮೇಟಿ ರಾಯನದೊಳಗೆ ಬಂದೆ ಹಿರಿಯರು ಗಾದಿ ಮಾತು ಮಾಡಿದ್ದಾರೆ. ನಿನ್ನ ನೌಕರಿ ಆಸೆಯನ್ನು ಬಿಟ್ಟು ಬಿಡು. ಕಣ್ಣಯ್ಯಪ್ಪ, ಇನ್ನ ಪ್ರಯತ್ನ ಮಾಡುವೆ. ಈ ನ್ಯಾಯವನ್ನು ಸರ್ಕಾರಕ್ಕೆ ಸವಾಲು ಹಾಕಿ ಬಡವರ ಏಳಿಗೆಯನ್ನು ಉತ್ತರಿಸುವುದೇ ನನ್ನ ಆಟ. ನಮ್ಮ ದೇಶದಲ್ಲಿ ಬಡತನ ಎಂಬ ಕರಳಿನ ಕೂಗು ಕೇಳಿದರು. ಮತ್ತೆ ಕೂತರುವೆ ಸರ್ಕಾರಕ್ಕೆ ಬದಲು ನಾನೇ ಸತ್ತನಾಗಲಿಲ್ಲವೇ? ಕುಬೇರ, ಸರ್ಕಾರದ ಜೊತೆ ಹಾಗೆಲ್ಲ ಎದುರು ಹಾಕಿಕೊಳ್ಳೋದು ಒಳ್ಳೆಯದಲ್ಲಪ್ಪ. ಬಡವರಿಗೆ ಏಕೆ ಬೇಕಪ್ಪ ಎನಗೆಯ ಜಾತ್ರೆ? ದೇವರು ಬಲವಾದ ರಕ್ತವನ್ನು ಕೊಟ್ಟಿದ್ದಾನೆ. ದುಡಿದು ಹೊಟ್ಟೆ ತುಂಬಿಸಿಕೊಂಡರಾತು ಈ ಪ್ರಪಂಚದಲ್ಲಿ. ಅಪ್ಪ ಹೇಳ್ತಿರೋ ಮಾತನ್ನು ನಿಜವಿದೆ ಅಣ್ಣ. ಅಣ್ಣ ಅಪ್ಪ ಹೇಗೆ ಹೇಳ್ತಾರೋ ಹಾಗೆ ಇನ್ನು ಮುಂದೆ ನೀನು ಕೇಳ್ಬೇಕು. ಬಡವರು ಈ ಭೂಮಿ ಮೇಲೆ ಬದುಕಬೇಕಾದ್ರೆ ಎಷ್ಟೊಂದು ಕಷ್ಟವಾಗುತ್ತದೆ ಎಂಬುದು ನಿನಗೆ ಗೊತ್ತು. ಒಂದು ದಿವಸ ಮಾತ್ರ ಆ ಸರ್ಕಾರದ ಅನ್ನವನ್ನು ನೀನು ಉಣ್ಣುವರಿನ ನಿನ್ನ ಹಣೆಯಲ್ಲಿದ್ದರೆ ಎಂದಾದ್ರೂ ಒಂದು ದಿನ ದೊರಕುತ್ತದೆ ಅಲ್ಲ. ಅಲ್ಲಿವರೆಗೂ ನೀನು ಸ್ವಲ್ಪ ತಾಳ್ಮೆಯಿಂದಿರ್ಬೇಕಣ್ಣ. ತಂಗಿಯ ಮಾತು ನಿಜ ಇದೆ ಕುಬೇರ. ನೀನು ನೌಕರಿ ಮಾಡುವ ಆಸೆ ಇದ್ದರೆ ಇದೇ ನಮ್ಮ ಊರಿನ ನಾರಾಯಣ ಸೌಕರ್ ಹೊಸದಾಗಿ ಸಿಮೆಂಟ್ ಫ್ಯಾಕ್ಟರಿಯನ್ನು ಓಪನ್ ಮಾಡಿದ್ದಾರೆ. ನಾಳೆನೆ ಅವರ ಕೈ ಕಾಲು ಹಿಡಿದು ಒಂದು ಕೆಲಸವನ್ನು ಕೇಳುತ್ತೇನೆ. ಇದೇನಪ್ಪ ನಿನ್ನ ಮಾತು? ಶ್ರೀಮಂತ ನಾರಾಯಣಪ್ಪನವರು ಫ್ಯಾಕ್ಟರಿ ತೆಗೆದಿದ್ದಾರೆ, ಅಷ್ಟೊಂದು ಹಣ ಅವರಿಗೇನಪ್ಪ ಕೈ
ಮಾಡಿದರೆ ಕೈಲಾಸವೇ ಅವರ ಕೈಯಲ್ಲಿ. ಹೇಗೋ ಅವರಿಗೂ ನಮಗೆ ಹಣ ಕೊಡೋದು ಗುಣ ಇವರ ಇದ್ದೇ ಇದೆ. ನಿನ್ನ ಮನ ಒಪ್ಪಿದರೆ ನಾಳೆನೇ ಶ್ರೀಮಂತರನ್ನು ಭೇಟಿಯಾಗುತ್ತೇನೆ. ಆಗಲ್ಲಪ್ಪ, ಇದೇ ಊರಿನೆಲ್ಲ ನೌಕರಿ ಮಾಡುವುದಂದ್ರೆ ನನಗೂ ತುಂಬಾ ಒಳ್ಳೆಯದು. ಆದ್ರೆ ನಿನ್ನ ಮಾತಿಗೆ ಬೆಲೆ ಸಿಗಬೇಕಲ್ಲಪ್ಪ. ಅಷ್ಟು ಕಮಿಕೆ ಸ್ವಭಾವದರಲ್ಲಪ್ಪ. ಬಡವರ ಬಂಧು ಧರ್ಮದ ಸಿಂಧು. ನಾನು ಬಡವನಾದರೂ ಕೂಡ ನನ್ನ ಮಾತು ಎಂದೆಂದಿಗೂ ಮೀರೋದಿಲ್ಲ. ಅಪ್ಪ, ನಿನ್ನ ಮಾತು 100ಕ್ಕೆ 100 ಸತ್ಯವಿದೆ. ಅಣ್ಣ ಈಗ ನಿನ್ನ ಮಾತಿಗೆ ಒಪ್ಪಿಕೊಳ್ಳುತ್ತಾನೆ ಅಂತ ಹೇಳಿದ. ಇನ್ನು ಮುಂದಾದರೂ ಇಲ್ಲೇ ನಾನು ಊಟ ಮಾಡುತ್ತೀನಿ ಅಂತ ಹೇಳಿದ. ಬನ್ನಿ, ಇಲ್ಲಾದ್ರೂ ಎಲ್ಲರೂ ಒಳಗಡೆ ಬಂದು ಊಟ ಮಾಡುವಿರ. ತಂಗಿ, ಅಣ್ಣನ ಉಜ್ವಲ ಭವಿಷ್ಯಕ್ಕಾಗಿ ಎಷ್ಟೊಂದು ಆತರ ಪಡ್ತೀಯಮ್ಮ ನೀನು. ನಿನಗೆ ಹೇಗೆ ವರ್ಣಿಸಬೇಕೆಂದು ನನಗೆ ತಿಳಿಯದಾಗಿದೆ. ಅಪ್ಪ, ನನ್ನ ಕೆಲಸ ಆಮೇಲೆ ಮಾಡಿದ್ರಾಯ್ತು. ಹಸುವಿನಿಂದ ಚಟಪಡಿಸಿದ್ರು ಈ ನನ್ನ ಒಡಲಿಗೆ ನಿನ್ನ ಕೈಯಾರೆ ಭೋಜನ ಮಾಡೋಕ್ಕಿಂತ ಮೊದಲು ಒಂದು ಹಾಡನ್ನು ಆಡಬಾರದು. ಆಯ್ತಾ ಅಣ್ಣ, ಹಾಗಾದ್ರೆ ನಿಮ್ಮ ಇಷ್ಟದಂತೆ ಆಯ್ತು.
ಹೋಗೋಣ. ಆಯ್ತು ನಡೆಯಪ್ಪ. ಅಣ್ಣ ಬಾರಣ, ನಿನಗೆ ತುಂಬಾ ಹೊಟ್ಟೆ ಹಸಿವಾದಂತೆ ಕಾಣ್ತಾ ಇದೆ. ಒಳಗಡೆ ಬಾ, ಊಟಕ್ಕೆ ಬಡಿಸ್ತೇನೆ, ಊಟ ಮಾಡಿದ್ರೆ ಸತ್ಯನಾರಾಯಣ ಎಂಬುವ ಸತ್ಯವನ್ನು ಕುರಿತು ಸತ್ಯನಾರಾಯಣ ನಾನು. ಹೊಡಿಯಿಂದ ಮುಡಿಯವರಿಗೆ ಕಾಡುತ್ತಾರೆ ಇಂದಿನ ಸಮಾಜದ ದ್ರೋಹಿಗಳು, ಇಂದಿನ ದುಷ್ಟ ರಾಜಕಾರಣಿಗಳು. ಜಾತಿ ಜಾತಿಗೆ ಜಗಳ ಒಡ್ಡಿ ಆ ದುಷ್ಟರನ್ನು ಬಡವರನ್ನು ಎಷ್ಟು ದುಡ್ಡು ತಿನ್ನುತ್ತಾರೆ ಈಗಿನ ಸಮಾಜದಲ್ಲಿ. ನನ್ನ ಎದುರು ಹಾಕಿಕೊಂಡವರನ್ನು ಯಾರೊಂದು ಎದೆ ಒಪ್ಪಿಸಿ ಬದುಕಲು ಬಿಟ್ಟಿಲ್ಲ, ತಲೆ ಎತ್ತಿ ನಡೆಯಲು ಬಿಟ್ಟಿಲ್ಲ, ಕೋಟೆ ಬಿಡುವುದು ಇಲ್ಲ.
ನಾನೇ ಒಂದು ಸರ್ಕಾರ, ನಾನು ಹೇಳಿದ್ದೆ ನಿರ್ಧಾರ, ಇಲ್ಲಿ ನಾನೇ ದರ್ಬಾರ. ನಾವಾಡುವ ನುಡಿಯೇ ಕನ್ನಡ ನುಡಿ, ಕನ್ನಡ ನುಡಿ, ನಾವಿರುವ ತಾಳದ ಗಂಧದ ಗುಡಿ, ಚಂದದ ಗುಡಿ, ಅಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ಕನ್ನಡ ನುಡಿ, ನಾವಿರುವ ತಾಳದ ಗಂಧದ ಗುಡಿ, ಚಂದದ ಗುಡಿ. ಇವನ ಅಪ್ಪನ ಮನೆ ಹಾಳಾಗ್ಲಿ ಅಲ್ರಿ, ಒಂದ ನಿಮಿಷನಾಗ ಬಸ್ ತಪ್ಪಿಸ್ಕೊಂಡು ಹೋಗ್ತಲ್ರಿ ಅಂತೀನಿ. ನಿನ್ನ ಗುಪ್ತ ವ್ಯವಹಾರ ಕೇಳ್ಕೊಳ್ಳೋ ಗತಿ ಹೆಂಗ? ಲೇ ನನ್ನ ಡಬಲ್ ಬಂದೈತಿ, ನನ್ನ ಪತ್ರ ಬಂದೈತಿ ಅಂತಂದು ಅಡ್ವಾನ್ಸ್ ತಿಳಿಸಿ ಹೋಗಿರ್ತಾರೆ ಅಪ್ಪ. ಅಲ್ರಿ ಅದ್ರಾಗ ಬೇರೆ ನಮ್ಮ ಸಾಹೇಬ್ ಒಬ್ಬವ ಕಂಡಾಪಟ್ಟಿ ಬೆರಿಕೆ ಬಂದ್ಬಿಟ್ಟನ್ರಿ ಅಪ್ಪ. ಛೇ, 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 ಛೇ. ಸಾಕು ಬೇಕಾಗೋಯ್ತಪ್ಪ ಈ ಪೋಸ್ಟ್ ಮನ್ ಕೆಲ್ಸ. ಅಲ್ರಿ ಅವಸರದಾಗ ಲೆಕ್ಕ ಪತ್ರ ಮಾಡಕ್ಕಂತ ಕುಂತ್ರ ಈ ಹೆಂಗಸರಿಗಾಟ. ಒಬ್ಬಾಕಿ ಪತ್ರ ಕೊಡ ಅಂತ ಬಂದ್ಲ, ಇಲ್ಲ ಬೇಕಿ ನಿನ್ನ ಪೆನ್ ತಂಬ ಮಾಮ ಬರ್ದು ಕೊಡ್ತೀನಿ ಅಂತಾಳ. ನನ್ನ ಪೆನ್ನಿನಾಗ ಮಸಿ ಕಾಲ ಆಗೈತಂದ್ರ ಇಲ್ಲ ಅದ್ರ ತಿಕ್ಕಾಡಿ 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 ಮೂಡ್ಸ್ಕೊಂತೀನಿ ಅಂತಾಳ. ಇಷ್ಟು ನನ್ನ ಪೆನ್ನಿನ ವರ್ಚಸ್ ಬೆಳಿಬೇಕಾದ್ರ ಆ ನಮ್ಮ ರೆಬಲ್ ಸ್ಟಾರ್ ಅಂಬರೀಶ್ ಅವ್ರ ಪಿಕ್ಚರ್ ಕಾರಣ. ಇವತ್ತು ಲೇಟ್ ಆಗಿ ಬಸ್ ತಪ್ಪಿಸ್ಕೋಬೇಕಾದ್ರ ಒಂದು ಕ್ರಿಕೆಟ್ ಮ್ಯಾಚ್ ಕಾರಣ. ಓಪನ್ ಆತ ಲಾಕ್ಡೌನ್, ನಿಮ್ಮ ಸುತ್ತಿ ಸುತ್ತಿ ಗತಿ ಹೊರಗೆ ಬಾ. ಓಪನ್ ಆತ ಲಾಕ್ಡೌನ್, ನಿಮ್ಮ ಸುತ್ತಿ ಸುತ್ತಿ ಕಣ್ಣಲ್ಲಾಗೇನ ಹೊರಗೆ ಬಾ, ಗತಿ ಹೊರಗೆ ಬಾ. 6 ತಿಂಗಳ ಹೊತ್ತಾಗೈತೆ ಮಾರಿ ನೋಡಿಲ್ಲ, ಹೊರಗೆ ಬಾ, ಗತಿ ಹೊರಗೆ ಬಾ. ಮಾರಿ ಆಗೈತೆ ಹೊರಗೆ ಬಾ, ಗತಿ ಹೊರಗೆ ಬಾ. ಕಡಿಮೆ ತೋರಲ್ಲ
ಕಲ್ಲದ ಎಳಿಪೋರಿ ನೋಡತಿ ಉಳು ಉಳು ಮಾರಿ ದುಂಡನ ಕಲ್ಲದ ಎಳಿಪೋರಿ ನೋಡತಿ ಉಳು ಉಳು ಮಾರಿ ನಟ್ಟಗ ಉಡ್ತೀವಿ ಹೋಗಿರಲು ಕುಮಾರಿ ದುಂಡನ ಕಲ್ಲದ ಎಳಿಪೋರಿ ನೋಡತಿ ಉಳು ಉಳು ಮಾರಿ ದುಂಡನ ಕಲ್ಲದ ಎಳಿಪೋರಿ ನೋಡತಿ ಉಳು ಉಳು ಮಾರಿ ಹತ್ತೇತಿ ತಂಡಿ ಬಿಸಿಲಿನ ಮಂಡಿ, ಹೊರಗ ಇಡತಿನ ಮಂಡಿ. ಎಟ್ಟೈತಿ ಹೇಳ ಹುಡುಗತ್ತಿ. ಹತ್ತೇತಿ ಎಟ್ಟೈತಿ ಹೇಳ ಕೊಟ್ಟಿರುವ ಬಳಿ ಕೇಳ ಹೇಳ್ತಾವು ಎತ್ತರ. ಕೊಟ್ಟಿರುವ ಬಳಿ ಕೇಳ ಹೇಳ್ತಾವು ಎತ್ತರ. ಸುಳ್ಳಲ್ಲ ಗೆಳತಿ ನೀ ನನ್ನ ಉಸಿರ. ನಾ ಬಡವಂತ ನೀ ತಿಳಿದು ಮಾಡಿದೆ ನಾ ದೂರ. ನಾ ಬಡವಂತ ನೀ ತಿಳಿದು ಮಾಡಿದೆ ನಾ ದೂರ. ನನ್ನ ಮನಸ್ಸಿನಾಗೆಲ್ಲ ಜಗತ್ತರ. ನನ್ನ ಮನಸ್ಸಿನಾಗೆಲ್ಲ ಜಗತ್ತರ. ನೀ ನನ್ನ ಮರೆತು ದೂರಾದೆ ರಂಗ. ನಡಲಿಲ್ಲ ಬರ ಹುಡುಗಿ ಹುಬ್ಳಿ ಧಾರವಾಡ ನೋಡಕ್ಕ ಹುಬ್ಬಳ್ಳಿ ಲಾಜಿನಾಗ ವಸ್ತಿ ಮಾಡಕ. ಬರ ಹುಡುಗಿ ಹುಬ್ಳಿ ಧಾರವಾಡ ನೋಡಕ್ಕ ಹುಬ್ಬಳ್ಳಿ ಲಾಜಿನಾಗ ವಸ್ತಿ ಮಾಡಕ. ಬರ ಮಾವ ಹುಬ್ಳಿ ಧಾರವಾಡ ನೋಡಕ್ಕ ಹುಬ್ಬಳ್ಳಿ ಲಾಜಿನಾಗ ವಸ್ತಿ ಮಾಡಕ. ಬಬರೆ ಬಾ ನನ್ನ ಸಂಗಾತಿ, ಬಬರೆ ಬಾ ನನ್ನ ಸಂಗಾತಿ, ಬಬರೆ ಬಾ ನನ್ನ ಸಂಗಾತಿ, ಬಬರೆ ಬಾ ನನ್ನ ಸೊಸೆಗಾತಿ. ನಾ ನಿನ್ನ ಮೆಚ್ಚಿಕೊಂಡೆ, ನೀ ನನ್ನ ತಪ್ಪಿಕೊಂಡೆ. ನಾ ನಿನ್ನ ಮೆಚ್ಚಿಕೊಂಡೆ, ನೀ ನನ್ನ ತಪ್ಪಿಕೊಂಡೆ. ಸೇರಿ ಆಡೋಣ ಬಾ, ಸೇರಿ ಆಡೋಣ ಬಾ. ಹುಡುಗಿ ಹುಬ್ಳಿ ಧಾರವಾಡ ನೋಡಕ ಹುಬ್ಬಳ್ಳಿ ಲಾಜಿನಾಗ ವಸ್ತಿ ಮಾಡಕ. ಕರೆಂಟ್ ಹೋದ ತಳಬಲಿ ಕರೆಂಟ್ ಹೋದ ತಳಬಲಿ ಲವ್ ಮಾಡಬೇಕ ಗೆಳತಿ ಜೀವನದಾಗ ಒಂದಾರ. ಲವ್ ಮಾಡಬೇಕ ಗೆಳತಿ ಜೀವನದಾಗ ಒಂದಾರ. ಮನಸ್ಸು ಕೊಟ್ಟ ನೋಡ ಗೆಳತಿ ನೀನು ಒಂದಾರ. ಮನಸ್ಸು ಕೊಡತಾವ ದೈವ ಬರಲಿಲ್ಲ. जीवन में जाने जाना एक बार होता था. जीवन में जाने जाना एक बार होता था. Once upon a love below, once upon a love, once upon a love below, once upon a love. ಕೋಟನ ಮಾರ್ಕೆಟ್ ಸ್ವಲ್ಪ ದಾರಿ ಬಿಟ್ಟು ನಿಂದ್ರ ಕಲಿ. Yes, madam. ನೀನಾ ಗೋವಿಂದನ್ ಮಗಳು ಸೂಸು. ಕಮಾನ್ ಸುಶೀಲಾ, ಕಮಾನ್. ಕಮಾನು ಡಾರ್ಲಿಂಗ್.
ಹೊಲಕ್ಕೂ ಕಾರ್ಯಕೊಂಡ್ರ ನೋಡಿಲಿ ಏ ಪಿಂಜರ ಎಬ್ಸಕ್ ಬಂದಿದ್ದ ಅಡ್ಕ ಎಬ್ಸದೈತಿ ಏಯ್ ನಮ್ಮ ಅಪ್ಪ ಗೋವಿಂದ ಹತ್ರ ಮಾತಾಡಕತ್ತಿಲ್ಲ ಯಾಕ ಏನಂತ ನಿನ್ನ ಮೈ ಹೌದು ಎಷ್ಟು ಚಂದ ಮಾತಾಡಕತ್ತಿ ಯಾರು ಏ ಹುಡುಗಿ ಹಂಗ ಬಾ ದೂರ ಉದ್ದ ಬಿಡ್ಬೇಡ. ಇಷ್ಟು ದಿನ ಆದ್ರೂ ನಾನು ನಿನ್ನ ಪರಿಚಯ ಇಲ್ಲ ಅಂತ ಕಾಣ್ತೈತಿ. ಸಮೀಪ ಬಂದು ನಿನ್ನ ಕೈ ಹಿಡ್ದ ಅಪ್ಪು ಬಾಳ್ವ ನಿಮ್ಮ ಮಾವ ಪೋಸ್ಟ್ಮನ್ ಶ್ರೀಕಾಂತ ಅಂತ. ಅವ್ ಅವ್ ಅವ್ವ ನನ್ನ ಗಗುರಾಗಿನ ಸೂರ ಇನ್ನೊಮ್ಮೆ ಜಾಸ್ತಿರೇನ್ರಿ? ಜಾಡ್ಸಕ ಬಂದನ್ ಬೆಳತಕ್ಕೆ ಎಟ್ಟ ಜಾಡ್ಸ್ತೀವಿ ಪಿಂಜರ ಮುನ್ನೋಡಿ ಮುಖ ತಿರುಗಿಸ್ಕೊಂಡು ದಾರಿ ಹಿಡಿ ಇಲ್ಲ ಅಂದ್ರ ನಮ್ಮ ಅಪ್ಪನ ಮುಂದೆ ಹೇಳಿ ಹೋಗ್ರಿ ಡಿಸ್ಮಿಸ್ ಮಾಡಿಸ್ತೀನಿ ಹುಷಾರ. ಗಡಿ ಬಿಡಿ ಹಂಗ ಗಬಗ್ಗನ ನುಂಗಂಗ ಮಾತಾಡ್ಬೇಡ. ನಿಮ್ಮ ಅಪ್ಪನ ಮುಗಲ್ ಮ್ಯಾಗ್ಲಿಂದ ಎದು ಬಂದ ಅವನ ಓದಿಲ್ಲ ಗೊಬ್ಬರಿ ತಿನ್ನ ಗೋವಿಂದ. ನನಗೆಲ್ಲ ಗೊತ್ತೈತಿ. ನಿಮ್ಮ ಬಜೆಟ್ನ ಗಾಡಿ ಸಮಯ ನೋಡಿ ಹಾಕ್ತೀನಿ ಮೋಡಿ. ಯಾಕಂದ್ರ ಈಗ ನನಗೆ ಸಮಯ ಇಲ್ಲ. ಮೊದಲು ದಾರಿ ಹಿಡಕಿನ ಮುಂಚೆ ಹುಡುಗಿ ಕಬಡ್ಡಿ ಆಡಕ್ ಬರ್ತಾನೆ. ಕಬಡ್ಡಿ ಆಡಕ್ ಬರೀವ ನಮ್ಮ ಮಾಸ್ತರ್ ರೀಡ್ ಆಗ್ತಾನ ಬಾ. ಜೀವನದ ಪ್ರೀತಿ ಮೂರು ವರ್ಷದ ಪ್ರೀತಿಯ ಮೂರು ವರ್ಷದ ಪ್ರೀತಿಯ ಸ್ವಲ್ಪ
ಗರ್ಭಿಣ ಹೋಗ್ಬೇಕೈತೆ. ಅಲ್ಲ ಏನ್ ಹೆಚ್ಚಾಗಿ ಅವ್ರು ಹೇಳ್ತೀನಿ ಮಳ್ಳ ಗಂಡಸರು ಅಲ್ಲಿ ಕಮ್ಮಿ ಹುಡುಗಿ ಒಂದು ನೇಟಾಗಿ ಕೊಳಾತಿಗೆ ಒಂದು ನೀರಿಗೆ ಹೊಂಟ್ರು ಅಂದ್ರ ಸಾಕು ನೋಡ್ರಿ. ಯಾವ್ದು ಕಾಲು ಹೊಡಿತೈತೇವೋ, ಯಾವ್ದು ಜೋಲ್ ಸೋರ್ಸ್ತೇವೋ, ಯಾವ್ದು ಹಳ್ಳ ಹೋಗಿತೇವೋ. ನನಗಂತ್ರ ಈ ಗಂಡಸ ಚಂಪು ಸಾಕು ಸಾಕಾಗಿ ಹೋಗೈತ್ರಿ. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿ ಇಲ್ಲವೇ? ಜಗನಾಡಲಿ ಹೇಳಿ ಹೂಗಳೇ, ಯಾರು ನೀನು ರೋಜ ಹೂವೇ, ಯಾರು ನೀನು ಮಲ್ಲಿಗೆ ಹೂವೇ, ಹೇಳುವ ಚೆಲುವೆ ಜಗತ್ತಿನ ಹೂವೇ, ಬಹುಗಂಧ ಹಾಡಾಗಿಲ್ಲ ಅಡಿ ಏನ್ ನೋಡ್ಬೇಡ ಬೇಡ ಕೊಡ ಬೇಡ. ಏನಪ್ಪ ಪೇಪರ್ನ ಬಂದ ಹೊಸ ಸುದ್ದಿ? ಇರುವೆ ಮತ್ತು ಬಸ್ಸಿಗೆ ಡಿಕ್ಕಿ ಹೊಡೆದು 4 ಮಂದಿ ಡ್ರೈವರ್ಗಳ ಸಾವು. ಅಕ್ಕ ಏನಪ್ಪ ಇನ್ನು ನ್ಯೂಸು? ಸಿಂಹ ಮತ್ತು ಸೊಳ್ಳೆಗಳ ನಡುವೆ ಘೋರವಾದ ಘಟನೆ ನಡೆದು 10 ಸಿಂಹಗಳ ಸಾವು. ಇದೇನಪ್ಪ ಇದು? ಒಟ್ಟ ಪೇಪರ್ನ ನೋಡ ಸುದ್ದಿ ಒಟ್ಟು ಮಾತಲ್ಲ. 10 ವರ್ಷದ ಯುವಕನ ಮೇಲೆ 70 ವರ್ಷದ ಮುದುಕಿಯ ಬಲಾತ್ಕಾರ. ಅವನು ಮಂಜಾಳ ಸುಮ್ ಕುಂದ್ರತೀರ ಏನಪ್ಪ ಅದು ಓದಿದ್ದು ಇಂಗ್ಲಿಷ್ ಓದ್ ನೋಡ್ರ. ನೋಡ್ರಿ ಮೇಡಮ್ ಅವರ, ನಮ್ ಕಡೆ ಮಾಡಿದ್ದ ಮಾಡೋದು, ನೋಡಿದ್ದ ನೋಡೋದು, ಓದಿದ್ದ ಓದೋ ರೂಲ್ಸ್ಗಳಿಲ್ಲ. ಎಷ್ಟು ಶೃಂಗಾರದ ಬಟ್ಟೆ ತೊಟ್ಕೊಂಡ್ ಯಾವ ಮಟ್ಟಕ್ಕೆ ಹೊಂಟಿರಿ? ಅಯ್ಯೇ ನಮ್ಮ ಮಟ್ಟಕ್ಕೆ ಹೊಂಟಿಲ್ರಿ, ಹನುಮಪ್ಪರ ಗುಡಿಗೆ ದರ್ಶನ ತಗೊಳಕ್ ಹೊಂಟಿನ್ರಿ. ಹೌದು, ನಾನು ಅವ್ರ ಬಗ್ಗೆ ಬಾಳ ವಿಚಾರ ಮಾಡಕತ್ತಿರಲ್ಲ. ಯಾಕ ಆ ಹನುಮಪ್ಪನ ದೇವ್ರ ದರ್ಶನ ತಗೋಬೇಕಾದ್ರೆ ಅಂತ ಬಟ್ಟಿ ಮಸೇರ್ಬೇಕು. ಯಾಕಂದ್ರೆ ನಾನು ಅಲ್ಲಿಂದನೇ ಬಂದೆ. ಚೇ ಏನು ಹೇಳಿ ಅದರ ಸುದ್ದಿನ ಅಂತ ಗದ್ದಲ್ಲ ನುಗ್ಗಿಸಾಡಿ ಏನು ಒಳ್ಳೆ ಬೇಸಾಗ ಸುಮ್ ಕುಂದ್ರ. ಪೂರ್ತಿ ಮಾತಾಡ್ರಿ, ನಾ ಮಾತಾಡ್ತಾನೆ. ಏನ್ ಅರ್ಧ ಮುರ್ದಾಗ ಇರ್ದಿ ಏನ ಮತ್ತ ಹೋಲ್ ಬಿಡ ಅಂದ. ಮತ್ ನೀವ್ಯಾಂಗ ಬಂದ್ರಿ ದೇವ್ರ ದರ್ಶನ ತಗೊಳಕ? ಚೇ ಏನು ಅಂತ ಗದ್ದಲ್ಲ ನುಗ್ಗಿ ಹೊಕ್ಕೊಂತೀನಿ. ಪಟ್ಟಂತ ಕರೆಂಟ್ ಹೋಗ್ಬಿಡ್ತೀವಿ. ಸಾಗರ ಬಿದ್ದು ಕೈಯಾಡ್ತೀನಿ. ಒಂದು ಪಣತಿನ ಸಿಗಾಕ ತಯಾರಿಲ್ಲ. ಅಲ್ಲೇ ಮೂಲ್ಯಾಗ ಒಂದು ಹಳೆ ಪಣತಿ ಸಿಕ್ತು. ಅದ್ರಾಗ ಎಣ್ಣೆ ಹಾಕೋದು ಆಟ ತಡ. ಎಲ್ಲಿದ್ವ ಏನೋ ಹೆಣ್ಣು ನಾಯಿ ಬಂದು ಲಚ 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 ಅಂತ ನೆಕ್ಕಿಬಿಟ್ಟು. ನನಗ್ ತ್ರಾಸ ಆಗತ್ತಿಲ್ಲ, ನಿನಗ್ ತ್ರಾಸ ಆಗತ್ತಿಲ್ಲ. ನೀನ್ ಏನ್ ಮಾಡ್ತಿದ್ದಿ? ಅಯ್ಯೋ ಆ ಮಗಳ ಅವ್ರು ಮಾಡೋ ಸುದ್ದಿತ್ತು. ನೀ ಏನ್ ಮಾಡ್ತೀವೋ ನಿಮ್ಮ ಮಾವನ ಸುಮ್ಮನೆ ಅಲ್ಲ ಹೋಗಿ ಆಶೀರ್ವಾದ ತಮ್ಮ ದೊಡ್ಡ ದೇವ್ರ ಆಶೀರ್ವಾದ ತಗೊಂಡು ಬಂದ್ಬಿಟ್ಟೇನೆ. ನಿಮ್ಮ ಮಾವನ ನಮಸ್ಕಾರ ರೀ ಗುಮಾಸ್ತ ಸಾಹೇಬರಿಗೆ. ನಿಮ್ಮಂತ ನಮಸ್ಕಾರಪ್ಪ. ಏನವ ತಂಗಿ ಈಚ ಕಡೆ ಅದನ್ನಲ್ಲ ನೀವು ಕೂಡ ನಡೆಸೇನ ನೀನ್ ಯಾವಾರ ಮತ್ತೆ ಆಚೆ ಕಡೆ ಇಲ್ಲ ಹೆಚ್ಚು ಕಡೆ ಮಾಡ್ಲಿರ? ಆಚ ಕಡೆ ಕಾತ ಭಾಳ ಇದ್ದು ಈಚೆಗೂ ಗದ್ಲನ ಐತಿ. ಅದಕ್ಕೆ ಈಚೆ ಕಡೆಗೆ ವ್ಯವಹಾರ ಮಾಡಾಕತ್ತಿ. ವ್ಯವಹಾರ ಮಾಡಿ ಲೆಕ್ಕದ ವ್ಯವಹಾರ ಮಾಡ ತಡ್ಕೋರಿ ಯಜಮಾನ್ರ. ಅವ್ರ ಕಡೆ ಏನ್ ತಪ್ಪಿಲ್ಲ. ನಾನಾ ಕರೆದು ಕೇಳಿದೆ ಅವ್ರನ್ನ. ಹಾ ನೀನ ಕರೆದು ಕೇಳಿದೆ. ನನ್ನ ಮಗಳು ಕರ್ಬೇಕಾರ ಏನು ಮಾಡಕ್ ಕರ್ದಿ, ಹೆಂಗ ಮಾಡಿದಿ, ಏನೇನು ಮಾಡ್ಬೇಕಂತ ಕರೀದಪ್ಪ. ಮಂಜ ಮಾಡ ತಡ್ಕೋರಿ ಯಜಮಾನ. ನೀವು ಎಷ್ಟು ರೋಷ ಅವತಾರ ತಾಳಿ ಬಿಟ್ರಂದ್ರೆ ನಮ್ಮ ಮುತ್ತಿನ ವ್ಯಾಪಾರ ಹೆಂಗ ಆಗ್ಬೇಕಂತೀನಿ. ಯಾಕ ಹುಡುಗಿ ನೋಡ್ರಿ,
ನಾವು ಒಬ್ಬರು ಸತ್ತಿದ್ದೀವಿ ಮಂದಿದವ್ರಿಗೆ ಸ್ವಲ್ಪ ಸರಿಯಾಗಿ ತಿಳಿಸಿ ಹೇಳ್ರಿ. ಅಲ್ರಿ ಗುಮ್ಮಸ್ತರ ಮತ್ತೆ ಇವ್ರು ನಿಮ್ಮ ಮಗಳು ಏನ್ರಿ? ಅಲ್ಲ ಮಂಗ್ಯಾನ ಮಗಳು. ನಿಮ್ಮ ಅಪ್ಪ ಮಂಗೆ ಇರ್ಬೇಕ್ರಿ. ಅಲ್ಲೋ ಇಲ್ಲಿದ್ದಾಗ ಎಲ್ಲರಿಗೂ ಗೊತ್ತೈತೆ ಈ ಗೋವಿಂದನ ಮಗಳು ಅಂತೇಳಿ 3 ತಿಂಗಳು ಮುಂಚೆಕ ಯಪ್ಪ ಗೊತ್ತೇನಪ್ಪ ಮಂಗನ ಮಗನ. ಅದಕ್ಕೇನು ಗೊತ್ತತ್ ನಿನ್ನ ತಾಕತ್. ತಡ್ಕೋ. ನೋಡಪ್ಪ ನನ್ನ ಮಗಳು ಗೊತ್ತಿಲ್ಲ ಹೆಸರು ಗೊತ್ತಿಲ್ಲ ಅಂದ್ರ ಯವ್ವ ಈ ಮುತ್ಗಾರಗ ನಿನ್ನ ಹೆಸರು ಗೊತ್ತಿಲ್ಲ ಅಂತ ಸ್ವಲ್ಪ ಹೇಳಿ ಬಿಡು. ಏನೋ ಬಿಡಿ ಸಾವ್ಕಾರ, ನಾವ್ 7 ದಿವಸಕ್ಕನ್ನ ಊರಿಗೆ ಬರ್ತೀವ್ರಿ. ಹಂಗಾಗಿ ಒಬ್ರು ಮುಖ ಗುರ್ತನ ಸಿಗಕತ್ತೆ ಇರ್ಲ, ಹಂಗಾಗ ಮತ್ತೆ ಹೆಸರು ಏನಂತ ಕರೀಲಿ. ಆಯ್ತು ಬಿಡವ, ಈ ಮುತ್ಗಾರಗ ನಿನ್ನ ಹೆಸರು ಅಂತ ಸ್ವಲ್ಪ ಪೂಜ್ ಬಿಡು. ಯಪ್ಪ ನಾನು ಈಗ ದೇವ್ರಿಗೆ ಹೊಂಟಿನಪ್ಪ, ನಾಚಿಕೆ ಆಗುತ್ತೆ. ಲಗ್ನ ಮಾಡ್ಬೋದು, ನಾ ಲಗ್ನ ನಾಚಿಗೆ ಕುಂತೀನಿ, ನಾಚಿಗೆ ಬಂತಂದ್ರೆ ತಯಾರು ಮಾಡ್ಕೋಬೇಕು. ಪೂಜ ನಿಮ್ಮ ಪೂಜ್ಲಿಕ್ಕೆ ನಾನು ಪೂಜ್ತೀನಲ್ಲ ಬರೋಬ್ಬರಿ ಅದೋಡ್ರಿ. ಕುರ್ಕುರಿ ಇಲ್ಲ ಇಮಲ್ದ ಒಬ್ಬರು ಕೊಡ್ತೀನಿ ಬಾ. ನಿಮ್ಮ ಒಂದೆರಡು ಮಾತಾಡ್ಬಿಡಿಲ್ಲ ನೋಡಪ್ಪ ಮುತ್ಗಾರ, ನನ್ನ ಮಗಳ ಹೆಸರು ಸುಶೀಲಾ ಅಂತ. ನಾವು ಸೂಕ್ಷ್ಮ ರೀತಿಲಿಂದ ಸೂಸು ಅಂತ ಕರಿತೀವಿ. ಕೂಸು ಅಡ್ಡಿಲ್ಲ ಬಿಡಿ. ಮತ್ತೆ ಶಾಲೆ ಪೂರಾ ಕಲಿಸಿದೇನ? ಸಾಲಿ ಜಗ್ ಕಲಿಸಿನ ಬಾಯಿರಾಗ ಎಲ್ಲೆಲ್ಲಿ ಕಲಿಸಿಲ್ಲ ಅಂತ ಸಾಲಿ ಕಲಿಸಿನ. ಆದ್ರ ನೆದರಿಗೆ ಸಿಡಿದು ಬಿದ್ದಾವ ಅಂತೇಳಿ ಕಾಟ ಇಲ್ಲೇ ನಮ್ಮ ಎಂಟೆಗೂಡ್ರು ಹೊಲ್ದಾಗ ಮಂಗೆ ತಿರ್ಬೇಕ ನೀರು ಹಸಕಂತ ಇಟ್ಕೊಂಡಿವಿ. ಹೋಗಪ್ಪ ನೀ ಏನೋ ಮಾತಾಡೋದಿಲ್ಲಪ್ಪ. ನಿಮ್ಮ ಏನೇನೋ ಮಾತಾಡೋದಲ್ಲ, ಎಲ್ಲ ನಮ್ದು ಎತ್ತಿದ್ದು ಹೇಳಿದ್ವಿ ಅಂದ್ರ ನಾಳೆ ಯಾರ ಬರ್ತಾರ ನಾಲ್ಕು ಮುಗಿಸ್ಬಿಡ್ನತ್ತಾಗ. ಯಪ್ಪ ಎದಕ್ ಬರ್ತಾರ ಅವ್ರ ತಾಳೆ ಕಟ್ಟಿಯೊಂದು ನಿನ್ನ ಕರ್ಕೊಂಡು ಹೋಗುವಾಗ ಮಾಸ್ತರ್ ಅದ್ರಾಗ ನಿದ್ರಿಸುತ್ತಿರುವನು ಯಪ್ಪ ನಿಗರಿಸುತ್ತಿರುವ ಯಾವ ಮಗಳ ಇಲ್ಲಿ ಮಂದಿ ಕಟ್ಟ ಭಾಳ ಐತೆ, ಸ್ವಲ್ಪ ಒಳಗೆ ಹೋಗ್ಬಿಟ್ಟು ನಡಿಯವ. ತಡಿ ನೀನ್ ಹಿಂಗ್ ಹೋಗ್ಬಿಟ್ಟಾನ ಇಲ್ಲಿ ಮುಂದೆ ಕುಂತು ಬಿಡ್ರಿ, ಏನ್ ಅನ್ನಕ್ಕಿಲ್ಲ. ಹೊಡಿ ಒಂದು ಶಾವಿಗೆ ಮಜ್ಜಿಗೆ. ಹತ್ತಿ ಬಾರೋ ನಿಚ್ಚನಿಕೆ ನೀವ್ ಒಳಗ್ ನಡಿ, ನಾ ಎತ್ತಿ ತೋರಿಸ್ತೀನಿ. ನೋಡಿದ್ರ ಹುಡುಗರು ಎಲ್ಲರ ಕ್ಯಾಕಿ ಬಿಡಂಗೆ ಎತ್ತಿ ತೋರ್ಸ ತೋರ್ಸ್ಬೇಕಂತಾನೆ ನಿನ್ನ ಎತ್ತಿ ತೋರಿಸಿದ ಎದಕ್ ಬಂತಲೇ ಹುಡುಗ? ಇಲ್ಲಿ ಐತಲ್ಲ ಇದ್ರದ್ದು ಎತ್ತಿ ತೋರ್ಸನ್ನ ಎತ್ತಿ ಅಲ್ಲೇ ಯವ್ವ ಇವಂದೇ ಐತೈತೆ ತಿಳ್ಕೊಂಬಿಡ. ಯಪ್ಪ ತಿಳ್ಕೊಲಿಕ್ಕಂದ್ರೆ ಒಮ್ಮೆ ಎಡಗಲ್ ಹಿಂಗಾಗಿ ಕೂಡ ಕೈಕೊಂಬಿಡ್ತಾನವ. ಬಾಳ ಐತಿ ನಡಿ. ನಿನ್ನಂತ ರಗಡ್ ಮಂದಿ ಬೇಕಾಗಂದಿನ ತಿಂಡಿ ತೋರಿಸ್ಬಿಡ ನೋಡ್ತೀನಿ. ಶ್ರಾವಣ ತಿಂಗಳಾಡ ನಿನ್ನ
ಬರಲ್ಲ? ಬಾಯ್ ಬಾಯ್. ಟಾಟಾ, ಬರ್ತೀನಿ ಮಾಸ್ತರ್ ಹೊರಡ್ತಾರೆ. ಇದು ಮೂರು ಕೋಟಿ. ಹಾರಿ ಹೊಂಟೈತಲ್ಲೋ ಗೆಳೆಯ ನನ್ನ ಬಾರಿ ಗೆಳೆಯ ನನ್ನ ಬಾರಿ ಎಲ್ಲ ಮಗನ ಗೋವಿಂದ ಇನ್ನು 10 ನಿಮಿಷ ತಡ ಆಗಿ ಬಂದಿದ್ದಂದ್ರ ಏನಕ್ಕಿತ್ತ ನಿನ್ನ ಮಗಳ ಸುದ್ದಿ, ಏನವಳ ಕಂಠ, ಏನವ ಮಿಂಚು ಮೂಗುತಿ ನಿಡಿಸಿ ಆ ಮೂಗಿಗೆ ಮುತ್ತಾಕಿ ನತ್ತು ಬಿಗಿಸಬೇಕಂದ್ರೆ ಕತ್ತಿಗಟ್ಟೆ ಓಡಿ ಬಂದಿಲ್ಲ ಮಗನ ಗೋವಿಂದ. ತಡಿಯ ಸುಚಿಲ, ನಾನು ಬಂದೆ ದೇವರಿಗೆ. ಹಾಗಾದ್ರೆ ಬೆಳಗ್ಗಿನಿಂದ ಯಾರಿಗೂ ಮುಖ ತೋರಿಸ್ದೆ ಅದು ಈ ಬಂಡ ಸಗಣಿ ಒಪ್ಕೊಂಡಿದೆಯಲ್ಲ. ಅತ್ತೆ ಮಾವಂದಿರ